ರೋಟರಿ ಕ್ಲಬ್ ಹಾಗೂ ಕಮರ್ಷಿಯಲ್ ವೆಹಿಕಲ್ಸ್ ಅಸೋಸಿಯೇಷನ್ ಮತ್ತು ದ್ವಿಚಕ್ರ ವಾಹನಗಳ ಸಂಘದ ಪರವಾಗಿ ಇಂದು ಕೋಲಾರದ ಜಾಲಪ್ಪ ಆಸ್ಪತ್ರೆಯ ನಾರಾಯಣಿ ಹೃದಯಾಲಯದ ಸಂಸ್ಥಾಪನೆಯಲ್ಲಿ ಇಂದು ನಮ್ಮ ಈ ಅಕ್ಕಚಮ್ಮ ಹೃದಯ ಕಲ್ಯಾಣ ಮಂಟಪದಲ್ಲಿ ರೆಕಾರ್ಡ್ ಟೆಸ್ಟ್, ECG ಮತ್ತು ಬ್ಲಡ್ ಟೆಸ್ಟನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಅತಿ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಹಾಗೂ ಅಸಂಘಟಿತ ಕಾರ್ಮಿಕರು ಬಂದು ಚೆಕ್ ಮಾಡಿಸಿಕೊಂಡು ಪರೀಕ್ಷೆ ಮಾಡಿಸಿಕೊಂಡು ಹೋಗಿದ್ದಾರೆ. ಹಾಗೂ ಈಗಲೂ ಕೂಡ ಈ ಕಾರ್ಯ ಮುಂದುವರಿದ ಸರ್. ಬೆಳಗ್ಗೆಯಿಂದ ಎಷ್ಟು ಪೇಷಂಟ್ಸ್ ಬಂದಿದ್ದಾರೆ ಸರ್? ಬೆಳಗ್ಗೆಯಿಂದ ಸುಮಾರು ಒಂದು 200 ಜನ, ಒಟ್ಟು 200 ಜನ ಬೇಕಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ 150 ಜನ ಆಗಿದ್ದಾರೆ. ಚಿಕಿತ್ಸೆ ಇಲ್ಲೇ ಕೊಡ್ತಾ ಇದ್ದಾರೆ. ಚಿಕಿತ್ಸೆ ಇಲ್ಲೇ ಕೊಡ್ತಾ ಇದ್ದಾರೆ. ಹಾಂ, ಎಕೋ ಟೆಸ್ಟ್ ಇಲ್ಲೇ ಮಾಡ್ತಾ ಇದ್ದೀವಿ. ಆಮೇಲೆ ಹಾಸ್ಪಿಟಲ್ ECG, ಎಕೋ ಟೆಸ್ಟ್ ಎರಡು, BP, ಶುಗರ್, ಎಕೋ ಟೆಸ್ಟ್ ಈ ಮೂರುಗಳಿಂದ ಮಾಡಿಬಿಟ್ಟು ಯಾರಿಗಾದ್ರೂ ಹೃದಯ ಸಂಬಂಧಿ ಏನಾದ್ರು ತೊಂದರೆಗಳಿತ್ತು ಅಂತಂದರೆ ಆ ಎಕೋ ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗ್ತದೆ. ಆಮೇಲೆ ಅವರು ಮುಂದಿನ ಚಿಕಿತ್ಸೆಗಳನ್ನು ದೊಡ್ಡ ಆಸ್ಪತ್ರೆಗಳಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಂಥ ನಮ್ಮ ರೋಟರಿ ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವ್ರಿಗೆ ವಂದನೆಗಳು ಹೇಳ್ಬಿಡಿ ಸರ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕರ್ನಾಟಕ ಕಮರ್ಷಿಯಲ್ ವೆಹಿಕಲ್ಸ್ ಅಸೋಸಿಯೇಷನ್ಗೆಲ್ಲ ಅವರ ರಾಜ್ಯಾಧ್ಯಕ್ಷರು ಸುರೇಶ್ ಕುಮಾರ್ ಅವರು ಭಾಗವಹಿಸಿದರು. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಭಾರತಿ AMO ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್ ಹಾಗೂ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷರಾದ ರವಿ ಅವರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಅಶ್ವಥ್ ಅವರು, ಫಾಸ್ಟ್ ಪ್ರೆಸಿಡೆಂಟ್ ಆದಂಥ ಎಲ್ ರಾಮಕೃಷ್ಣ ಅವರು, ನಮ್ಮ ರೋಟರಿ ಡೈರೆಕ್ಟರ್ ಆದಂಥ BG ವಿಜಯಪುರ ಅವರು, ಶಿವಕುಮಾರ್ ಅವರು, ಹಾಗೂ ಶಿಕ್ಷಕರಾದಂಥ ರಮೇಶ್ ಅವರು, ಈ ಥರ ಸುಮಾರು ಜನ ಪಾಲ್ಗೊಂಡು ಈ ಶಿಬಿರದ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂಥ ಎಲ್ಲರೂ ಕೂಡ ನಮ್ಮ ರೋಟರಿ ಸಂಸ್ಥೆ ಪರವಾಗಿ ಧನ್ಯವಾದಗಳು.